ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಥರ್ಡ್ ಅಂದರೆ ಸೆಕೆಂಡ್ ಮತ್ತು ಥರ್ಡ್ ಡೇ ಲಕ್ಷ್ಮಿನ ಕೂರಿಸಿದ್ದು ಏನಿದೆ, ಸೆಕೆಂಡ್ ಡೇ ಮತ್ತು ಥರ್ಡ್ ಡೇದು ಲಾಗ್ನ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ, ಇದು ಸೆಕೆಂಡ್ ಡೇದು ಸಂಜೆ ಹೊತ್ತು ದೀಪ ಮಾಡ್ತಾ ಇರೋದು. ಸಂಜೆ ಕೂಡ ನೈವೇದ್ಯ ಇಟ್ಬಿಟ್ಟು ಮತ್ತು ರಾತ್ರಿ ಕೂಡ ಒಂದು ನೈವೇದ್ಯ ಇಡ್ತೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ದೀರಾ ನೈವೇದ್ಯಕ್ಕೆ ನಾನು 4 ಹೊತ್ತು ಏನೇನು ಇಡ್ತೀನಿ ಅಂದ್ಬಿಟ್ಟು ದೇವರಿಗೆ ಅಂದ್ಬಿಟ್ಟು. ಇನ್ನು ಸಂಜೆ ಮೊದಲು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ದೇವ್ರ ಮನೇಲಿ. ಇದಾದಮೇಲೆ ಲಕ್ಷ್ಮಿಗೆ ಪೂಜೆ ಮಾಡೋದು. ಇನ್ನು ಡೇ ಟೈಮ್ ಏನಿದೆ ಪೂರ್ತಿ ದೀಪ ಆಡ್ದಲ್ಲೇ ನೋಡ್ಕೊಳ್ತೀವಿ. ಇನ್ನು ರಾತ್ರಿ ಪೂಜಾರಿ ಹೇಳ್ದಂಗೆ ಪರವಾಗಿಲ್ಲ, ರಾತ್ರಿ ಫುಲ್ಲು ಏನು ಹಂಗೆ ಬೆಳಗಿಸ್ಬೇಕು ಅಂತ ಏನಿಲ್ಲ ಅಂತಲೂ ಹೇಳಿದರು. ಬಟ್ ನಾವು ಡೇ ಟೈಮ್ ಕೂಡ ಆ ಥರ ಏನು ಮಾಡ್ತಾಯಿಲ್ಲ. ಡೇ ಟೈಮ್ ಫುಲ್ಲು ದೀಪ ಇರೋ ಥರನೇ ನಾವು ನೋಡ್ಕೊಳ್ತಾ ಇದ್ದೀವಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೀಪದ ಮೇಲೆ ಒಂದು ಸ್ವಲ್ಪ ಗಮನ ಕೊಟ್ಕೊಂಡು ಮಾಡ್ತಾಯಿದ್ದೀವಿ. ಇನ್ನು ನೈವೇದ್ಯಕ್ಕೆ ಇಟ್ಟಿದ್ದೀನಿ ನಾನು. ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ ನಾನು. ಆಗಲೇ ನೋಡಿದ್ರಲ್ಲ, ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಎಷ್ಟು ಏನು ಡ್ರೈ ಫ್ರೂಟ್ಸ್ ಮನೇಲಿರುತ್ತೆ ಎಲ್ಲನೂ ಹಾಕಿಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು ಸಲ ಆರತಿ ಕೂಡ ಮಾಡಿಬಿಡ್ತೀನಿ. ಹಾಗೆ ಇವತ್ತು ರಾಖಿ ಹಬ್ಬ ಬೆಳಗ್ಗೆನೇ ನಾವು ಮುಗಿಸ್ಕೊಂಡ್ವಿ. ಇನ್ನು ಪ್ರಕುಲ್ಗೆ ಕಟ್ಟೋದಕ್ಕೆ ಚಿಕ್ಕ ತಮ್ಮ ಬಂದಿದ್ದಾನೆ. ಚಿಕ್ಕ ತಮ್ಮ ಅಂದರೆ ಇವರು ನಾನು ಭಟ್ರು ಅಂತ ಸುಮಾರು ಸಲ ಹೇಳ್ತೀನಲ್ಲ, ಅವ್ರ ಮಗ. ನಮ್ಮ ನಾವು ಕೊಟ್ಟಿರೋ ಬಾಡಿಗೆ ಮನೆಯಲ್ಲೇ ಇದ್ದಾರೆ. ಹಂಗಾಗಿ ಅವನು ಕಟ್ಟೋದಕ್ಕೆ ಬಂದಿದ್ದ. ಮಳೆ ಬರ್ತಾಯಿತ್ತು ತುಂಬ, ಬಿಡ್ದಲೇ ಸಂಜೆ ಸ್ಟಾರ್ಟ್ ಆಗಿದ್ದು, ಮಳೆಯಲ್ಲೇ ಬಂದು ಪಪ್ಪ ಕಟ್ಬಿಟ್ಟು ಹೋದ ಅವ್ನು ಪ್ರಕುಲ್ಗೆ. ಇನ್ನು ಸೇಮ್ ಲಶಿಕನ್ ಏಜ್ ಇವನು ಕೂಡ, ಹಂಗಾಗಿ ಕಟ್ಟೋಕ್ಕಷ್ಟು ಬರಲ್ಲ. ಹಂಗಾಗಿ ಅವ್ರ ಅಮ್ಮನೇ ಕಟ್ತಿದ್ದಾರೆ ಮುಟ್ಟಿಸ್ಬಿಟ್ಟು. ಹಂಗಾಗಿ 2 ರಾಖಿ ಸಿಕ್ಕಂಗಾಯಿತು ಪ್ರಕುಲ್ಗೆ, ಒಂದು ತಂಗಿಯಿಂದ ಒಂದು ತಮ್ಮಿಂದ. ಇನ್ನು ಬೆಳಗ್ಗೆನ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ಸಿಕ್ಕಾಪಟ್ಟೆ ಮಳೆ. ಎಷ್ಟು ಮಳೆ ಅಂದರೆ ಬಿಡ್ದಂಗೆ ಕಂಟಿನ್ಯೂಸ್ ನಾನ್ ಸ್ಟಾಪಾಗಿ ಬರುತ್ತೆ. ಬೆಳಗ್ಗೆ ಒಂದೊಂದು ಸಲ ಈ ಥರ ಬ್ರೇಕ್ ಕೊಡುತ್ತೆ ಅಷ್ಟೇ. ಆ ಬ್ರೇಕಲ್ಲೇ ನಾವೆಲ್ಲ ಆಚೆ ಕಡೆ ಕೆಲಸಗಳು ಪ್ರತಿಯೊಂದು ಮಾಡ್ಕೋಬೇಕು. ಎಷ್ಟು ಕಾಮಾಗಿದೆ ಅಂದರೆ ಬಿಸಿಲು ನೋಡಿ ಅಬ್ಬಬ್ಬಾ ಎಷ್ಟು ದಿನ ಆಗೋಗ್ಬಿಟ್ಟಿದೆ ಅಂತ ಅನಿಸ್ಬಿಟ್ಟಿದೆ. ಎಷ್ಟೋ ವರ್ಷಾನ್ಗಟ್ಲೆ ಆಗೋಗ್ಬಿಟ್ಟಿದೆ ಅಂತ ಅನಿಸುತ್ತೆ. ಈ ಮಳೆ ನೋಡಿ ನೋಡಿ ಯಾವಾಗ ಬಿಸಿಲು ಬರುತ್ತಪ್ಪ ಅಂತಲೇ ಅಂದ್ಕೊಳ್ತಾ ಇದ್ವಿ. ಇನ್ನು ಇವತ್ತು 3ನೇ ದಿನ. ಇವತ್ತು ಕಲಶ ವಿಸರ್ಜನೆ ಮಾಡೋ ದಿನ. ಬೆಳಗ್ಗೆ ಎದ್ದು ಸ್ನಾನ ಮಾಡಿಬಿಟ್ಟು ನಾನು ಮತ್ತೆ ಎಲ್ಲ ಇಲ್ಲಿ ಸೇಮ್ ಪ್ರೊಸೀಜರು ಎಲ್ಲ ಕ್ಲೀನ್ ಮಾಡಿಕೊಂಡು, ಹೂವು ಅಕ್ಷತೆ ಕಾಳೆಲ್ಲ ಬಿದ್ದಿರುತ್ತಲ್ಲ, ರಂಗೋಲಿ ಎಲ್ಲ ತೆಗೆದು ಇನ್ನೊಂದು ಹೊಸ ರಂಗೋಲಿ ಕೂಡ ಹಾಕಬೇಕು. ರಂಗೋಲಿನೆಲ್ಲ ಗುಡಿಸ್ಕೊಂಡು ಕ್ಲೀನಾಗಿ ಹೊಸ ಹೂವನ್ನೆಲ್ಲ ಇಟ್ಕೊಂಡು ನಾನು ಪೂಜೆ ಮಾಡಬೇಕು. ಇನ್ನು ಇವತ್ತು ತಂಗಿಯವರು ಕೂಡ ಹೊರಟಿದ್ದಾರೆ. ಮತ್ತು ಏನೋ ಕೆಲಸ ಇದೆ ಅಂದ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋಗಿ ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಮತ್ತೆ ಬರ್ತಾಳೆ. ಹಂಗಾಗಿ ಇವಾಗ ಕಲಶ ವಿಸರ್ಜನೆ ಏನಿದೆ 10:30-11 ಗಂಟೆ ಇದ್ರೊಳಗಡೆ ಮಾಡಿಬಿಡಿ ಅಂತಲೇ ಹೇಳಿದ್ರು. ಹಂಗಾಗಿ ಬೆಳಗ್ಗೆ ಎದ್ದು ನಾನು ಮೊದಲು ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇದು 5ನೇದು ಪೂಜೆದಾಗೋಗುತ್ತೆ. ಇನ್ನು ನೈವೇದ್ಯಕ್ಕೆ ನಾನು ಹಾಲು, ಬೆಲ್ಲ ಮತ್ತು ಇದು ಕಡಲೆಪಪ್ಪು ಮತ್ತು ಸಕ್ಕರೆ ಇಟ್ಟಿದ್ದೀನಿ. ಇನ್ನು ರಂಗೋಲಿ ಕೂಡ ಹಾಕಿಬಿಟ್ಟು ದೇವ್ರಿಗೆ ಏನೋ ಒಂಥರ ಕಲಶ ವಿಸರ್ಜನೆ ಮಾಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ತುಂಬ ಜನಕ್ಕೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ದೇವ್ರನ್ನ ಕೂರಿಸೋವಾಗ, ಡೆಕೋರೇಷನ್ ಮಾಡೋವಾಗ ಎಷ್ಟು ಖುಷಿಯಿಂದ ಮಾಡ್ತೀವಿ. ಅದೇ ಕಲಶ ವಿಸರ್ಜನೆ ಮಾಡೋವಾಗ ಅಷ್ಟೇ ಬೇಜಾರಲ್ಲಿ ಮಾಡ್ತೀವಿ. ಹಬ್ಬ ಆಗೋಯ್ತಾ, ಇದೆಲ್ಲ ವಿಸರ್ಜನೆ ಮಾಡಬೇಕಾ ಅನ್ನೋ ಥರ ಅನಿಸ್ಬಿಡುತ್ತೆ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನ್ನ ಥರನೇ ನಿಮಗೂ ಅನಿಸಿದೆಯಾ, ಬೇಜಾರಾಗಿದೆಯಾ ಕಲಶ ವಿಸರ್ಜನೆ ಮಾಡೋವಾಗ ಅಂತ. ಇನ್ನು ಇಲ್ಲಿ ದೇವ್ರ ಮನೆಯಲ್ಲೂ ಕೂಡ ದೀಪ ಹಚ್ಚಿಬಿಟ್ಟು ಇವಾಗ ಲಕ್ಷ್ಮಿಗೂ ಕೂಡ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ.
ಇನ್ನು ಎಲ್ಲ ಪೂಜೆ ಎಲ್ಲ ಮಾಡಿದಾಯಿತು, ತಿಂಡಿ ಎಲ್ಲ ತಿಂದ್ಬಿಟ್ಟು ಸುಮಾರು ಒಂದು 10:30-11 ಗಂಟೆ ಮಧ್ಯದಲ್ಲಿ ಇದು ಏನು ಕಲಶ ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ರು. ಇನ್ನು ದೀಪ ಸ್ವಲ್ಪ ಉರಿತಾನೆ ಇತ್ತು, ಅದನ್ನು ದೇವ್ರ ಮನೆಗೆ ಇಟ್ಟಿದ್ದೀನಿ. ಅದು ಆರೋವರೆಗೂ ನಾನು ಅದನ್ನು ಏನೂ ಮಾಡೋದಿಲ್ಲ. ಅಂದರೆ ದೀಪಗಳು ಪೂರ್ತಿ ಇದು ಎಣ್ಣೆ ಇದೆಲ್ಲ ಖಾಲಿ ಆಗೋವರೆಗೂ ನಾನು ಹಾಗೆ ದೇವ್ರ ಮನೆಯಲ್ಲೇ ಇಟ್ಟಿದ್ದೆ. ಇನ್ನು ಕಲಶ ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ನಾವೇನಾದರೂ ಪೂಜೆಯಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಅದಕ್ಕೆ ಒಂದು ನಮ್ಮಲ್ಲೇ ಒಂದು ಅನ್ಕೋಬೇಕು, ನಾವು ಏನೇ ತಪ್ಪು ಮಾಡಿದ್ರು, ಏನೇ ಸರಿ ಮಾಡಿದ್ರು ಅದು ನೀನು ಹೊಟ್ಟೆಲೇ ಇಟ್ಕೋ, ಕ್ಷಮಿಸು, ಏನಾದರೂ ನೀನು ಆ ಥರದ್ದೆಲ್ಲ ಏನೂ ಇರಲ್ಲ. ಬಟ್ ನಮ್ಮ ಸಮಾಧಾನಕ್ಕೆ ನಾವು ಏನೇ ಒಂದು ಪೂಜೆ ಮಾಡಿದ್ರು ಎಲ್ಲೋ ಒಂದು ಕಡೆ ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀವಿ, ನಮಗೆ ಗೊತ್ತಿಲ್ಲದೆ ನಾವು ಗೊತ್ತಿದ್ದು. ಸೊ ಅದೆಲ್ಲ ಒಂಥರ ಅಪಾಲಜಿ ಥರ ದೇವ್ರಿಗೆ, ಕ್ಷಮಿಸಮ್ಮ, ನಮಗೆ ಗೊತ್ತಿರೋ ಅಷ್ಟು ನಾವು ಪೂಜೆ ಮಾಡಿದ್ದೀನಿ, ನೀನು ಮಡ್ಲಿಗೆ ಹಾಕೋ ಈ ಪೂಜೆನ ಅಂತ ಹೇಳಿಬಿಟ್ಟು ಸೊ ಆರತಿ ಎಲ್ಲ ಮಾಡಿ ದೃಷ್ಟಿ ಎಷ್ಟೊಂದು ಜನ ನೋಡಿರ್ತಾರೆ. ಇವಾಗ ನಾವೇ ಎಷ್ಟೊತ್ತು ನೋಡಿರ್ತೀವಲ್ಲ, ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ಸೊ ದೃಷ್ಟಿ ತೆಗೆದು ಮಾಮೂಲಿ ಕುಂಕುಮ ಅರಿಶಿನ ನೀರಿಗೆ ಹಾಕಿ ವಿಲೇದೆಲ್ಲ ಹಾಕಿಬಿಟ್ಟು 2 ದೀಪಗಳನ್ನ ಇಟ್ಟು ದೃಷ್ಟಿ ತೆಗೆದಿರೋದು. ಇನ್ನು ಕಳಸ ವಿಸರ್ಜನೆ ಕೂಡ ಮಾಡಿದೆ. ಸಖತ್ತು ಬೇಜಾರಾಗ್ತಿತ್ತು. 3 ದಿನ ಎಷ್ಟು ಅಂದವಾಗಿತ್ತು ಮನೆಯಲ್ಲಿ ಲಕ್ಷ್ಮಿ ಇರೋದಕ್ಕೆ ಅಂದ್ಬಿಟ್ಟು ಒಂಥರ ಬೇಜಾರಾಗ್ತಿತ್ತು ನನಗೆ, ಇಷ್ಟು ಬೇಗ 3 ದಿವಸ ಆಗೋಯ್ತಾ ಅಂದ್ಬಿಟ್ಟು. ಇನ್ನು ದೀಪಗಳನ್ನೆಲ್ಲ ನಾನು ಆಗಲೇ ಹೇಳ್ದಂಗೆ ದೇವ್ರ ಮನೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ 10:30-11 ಇದ್ರ ಸುಮಾರು ಮಧ್ಯಕ್ಕೆ ತೆಗೆದುಬಿಡಿ ಅಂತಲೇ ಹೇಳಿದ್ರು ಪೂಜಾರಿ. ಅದೇ ರೀತಿಯೇ ಎಲ್ಲನೂ ತೆಗೆದು ಇವಾಗ ಪ್ರತಿಯೊಂದು ಕ್ಲೀನ್ ಮಾಡ್ಕೋಬೇಕು. ಎಷ್ಟು ನಾವು ಜೋಡಿಸಿರ್ತೀವಿ ತೆಗೆಯೋದು ಕೂಡ ಅಷ್ಟೇ ಕೆಲಸ ಇರುತ್ತೆ ನಿಜವಾಗ್ಲೂ. ಮಾಡೋವಾಗಲೂ ಅಷ್ಟೇ ಕೆಲಸ, ಅದನ್ನು ಕಲಶ ವಿಸರ್ಜನೆ ಮಾಡಿ ಎಲ್ಲನೂ ಆಯಾ ಜಾಗಕ್ಕೆ ಇಡೋವಾಗ್ಲೂ ಅಷ್ಟೇ ಕೆಲಸ ಇರುತ್ತೆ. ಇನ್ನು ಲಕ್ಷ್ಮೀ ತಾಯಿದು ಒಂದು ಹೂವನ ನಾನು ತಲೆಗೆ ಇಟ್ಕೊಂಡು ಇನ್ನು ಉಳಿದಿರೋದೆಲ್ಲ ನಾನು ಯಾರು ಕೂಡ ತುಳಿದಲ್ಲೇ ಇರೋ ಜಾಗದಲ್ಲಿ ಹಾಕಬೇಕು. ಇದು ತುಂಬ ಇಂಪಾರ್ಟೆಂಟ್. ಬಾಳೆ ಕಂದಾಗಿರ್ಬೋದು, ನಾನು ಮಿಸ್ಟೇಕಾಗಿ ಬಾಳೆ ಕೊಂಬು ಅಂತ ಹೇಳ್ತಾ ಇದ್ದೆ. ಅಂದರೆ ನಮ್ಮ ತೆಲುಗುದಲ್ಲಿ ಬಾಲ್ ಕೊಂಬಲು ಅಂತ ಹೇಳ್ತೀವಿ, ಅದನ್ನೇ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಬಾಳೆ ಕೊಂಬು ಅಂತ ಹೇಳ್ತಾ ಇದ್ದೆ. ನೋಡಿ, ಹೆಸರು ಗೊತ್ತಿರುತ್ತೆ ಬಾಳೆ ಕಂದು ಅಂತ. ಸುಮಾರು ಜನ ನನಗೆ ಕಮೆಂಟಲ್ಲಿ ನೋಡಿದಾಗಲೇ ಗೊತ್ತಿದ್ರೂ ನಾನು ಮರ್ತೋಗ್ಬಿಟ್ಟು ತೆಲುಗುದಲ್ಲಿ ನಾವು ಏನು ಮಾತಾಡ್ತೀವಿ ಅದನ್ನೇ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಬಾಳೆ ಕೊಂಬು ಅಂತಲೇ ಹೇಳಿಬಿಟ್ಟೆ. ಸಾರಿ ಫಾರ್ ದ್ಯಾಟ್. ಬಾಳೆ ಕಂದು ಒಂದೊಂದು ಸತಿ ಕೆಲವೊಂದು ಸಲ ಗೊತ್ತಿದ್ರೂ ನಾವು ಮನೆಯಲ್ಲಿ ನಮ್ಮದು ಮದರ್ ಟಂಗ್ ತೆಲುಗು ಆಗಿರೋದ್ರಿಂದ ಒಂದೊಂದು ಸತಿ ಹಂಗೆ ಆಗ್ಬಿಡುತ್ತೆ, ಅದನ್ನೇ ಯೂಸ್ ಮಾಡಿಬಿಡ್ತೀನಿ. ಏನೋ ಒಂದು ಫುಲ್ ಡೀಪಾಗಿ ನಾವು ವಾಯ್ಸ್ ಓವರ್ ಕೊಡ್ತಾ ಇರ್ತೀವಿ ವೀಡಿಯೋನ ಮಾಡ್ತಾ. ಸೊ ಒಂದೊಂದು ಸಲ ಏನು ಮಾತಾಡ್ತಿದ್ದೀವಿ ಅಂತ ನಾವು ಅಷ್ಟೊಂದು ಫೋಕಸ್ಸೇ ಮಾಡಿರಲ್ಲ. ಇಟ್ಸ್ ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಾಳೆಕಂದು ಬಾಳೆ ಕೊಂಬು ಅಂದ್ರೂ ಒಂದೇ, ಬಾಳೆಕಂದು ಅಂದ್ರೂ ಒಂದೇ, ಅರ್ಥ ಆಗಿರುತ್ತೆ. ಕೆಲವೊಂದು ಸಲ ಮಾತಾಡುವಾಗ ಮಿಸ್ಟೇಕ್ಸ್ ಆಗ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಟೇಬಲ್ದು ಏನಿದೆ ಪ್ಲೇಟ್ಸ್ ಎಲ್ಲನೂ ನಾನು ತೆಗೆದುಬಿಟ್ಟು ಆಯಾ ಜಾಗದಲ್ಲಿ ಇಟ್ಬಿಟ್ಟು ಇನ್ನು ಗೋಲ್ಡೆಲ್ಲ ಏನು ಹಾಕಿದ್ದು ಅದನ್ನೆಲ್ಲ ಕ್ಲೀನಾಗಿ ಒಂದು ಕಡೆ ಇಟ್ಟು ಇನ್ನು ದೇವ್ರದ್ದೆಲ್ಲ ನಾನು ತೆಗಿತಾ ಇದ್ದೀನಿ. ಇನ್ನು ಇದೆಲ್ಲ ಸೀರೆ ಏನಿದೆ ಅದನ್ನೆಲ್ಲ ಕ್ಲೀನಾಗಿ ಸ್ವಲ್ಪ ಬಿಸಿಲಿಗೆಲ್ಲ ಹಾಕ್ತೀನಿ. 3 ದಿನ ಸ್ವಲ್ಪ ನೀರು ಅದೆಲ್ಲ ಬಿದ್ದಿರುತ್ತೆ. ಸೊ ಬಿಸಿಲೂ ಇಲ್ಲ, ಬಿಸಿಲು ಬರೋವಾಗೆಲ್ಲ ಬಿಸಿಲಿಗೆ ಹಾಕ್ಕೊಳ್ತಾ ಇದ್ವಿ. ಇನ್ನು ಗುಂಡ್ಪಿನ್ ಮಾತ್ರ ಸುಮಾರಾಗಿ ಎಲ್ಲನೂ ಹಾಕಿದ್ದೆ ಸೀರೆಗೆ ಕ್ಲೀನಾಗಿ ಬರಲಿ ಅಂದ್ಬಿಟ್ಟು. ಇನ್ನು ಸ್ವಲ್ಪ ಈ ಟೇಬಲ್ ಮೇಲೆ ಕ್ಲಾತ್ಗೂ ಗುಂಡ್ಪಿನ್ ಹಾಕಿದ್ದೆ. ಹಿಂದೆಗಡೆ ಏನಿದೆ ಬ್ಯಾಕ್ ಡ್ರಾಪ್ಗೆ ಹೂವು ಹಾಕೋದಕ್ಕೆ ಅದಕ್ಕಂತೂ ಸಿಕ್ಕಾಪಟ್ಟೆ ಗುಂಡ್ಪಿನ್ ಚುಚ್ಚಿದ್ದೀನಿ. ಈಗ ಒಂದೊಂದೇ ತೆಗಿಯೋದಿದೆಯಲ್ಲ ಅದು ತುಂಬಾ ಬಿಗ್ ಟಾಸ್ಕ್. ಏನಕ್ಕಂದರೆ ಒಂದು ಬಿಡ್ದಂಗೆ ಗುಂಡ್ಪಿನ್ನ ತೆಗಿಬೇಕು ಮತ್ತು ಚುಚ್ಚುತ್ತೆ. ಸೊ ಕ್ಲೀನಾಗಿ ಒಂದೊಂದೇ ನೋಡಿಕೊಂಡು ಎಲ್ಲೆಲ್ಲಿ ಗುಂಡ್ಪಿನ್ನ ಹಾಕಿದ್ದೀನಿ ಅಂತ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಎಲ್ಲನೂ ತೆಗೆದೆ. ಅದೇ ಒಂದು ಅರ್ಧ ಗಂಟೆ ಟೈಮ್ ಹಿಡಿತು. ಇನ್ನು ಕ್ಲೀನಾಗಿ ಇದ್ರ ಮೇಲೆ ಸ್ವಲ್ಪ ರಂಗೋಲಿ ಪುಡಿ, ಅಕ್ಷತೆ ಕಾಳು, ಹೂವು ಎಲ್ಲ ಬಿದ್ದಿರ್ತಲ್ಲ, ದೇವ್ರಿಗೆ ಯೂಸ್ ಮಾಡೋ ಅಂಥದ್ದೇ ಒಂದು ಬ್ರಷು ಮತ್ತು ಮರನ ಯೂಸ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ಇನ್ನು ಕಲಶದೆಲ್ಲ ನೀರಲ್ಲಿ ಏನು ನಾವೆಲ್ಲ ಹಾಕಿರ್ತೀವಿ ಅದನ್ನೆಲ್ಲನೂ ದೇವ್ರಿಗೆ ಕೊಡ್ತೀನಿ ನಾನು. ಅದರಲ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಲಾವಾಂಶ ಬೇರು ಇವನ್ನೆಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ನಾನು ದೇವಸ್ಥಾನಕ್ಕೆ ಕೊಟ್ಬಿಡ್ತೀನಿ. ಇಲ್ಲ ಯಾವುದಾದ್ರೂ ಒಂದು ಎಕ್ಕದ ಗಿಡ ಇಲ್ಲ ಬೇವಿನ ಮರ ಇರುತ್ತಲ್ಲ, ಅರಳಿ ಮರ, ಈ ಥರಗೆ ಮರದ ಕೆಳಗಡೆ ಹಾಕಿದ್ರೂ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಏನಕ್ಕಂದರೆ ಆ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ನೆಂದು ದಪ್ಪ ಆಗಿರುತ್ತೆ ಮತ್ತು ಹೋಗ್ತಾ ಸ್ಮೆಲ್ ಬಂದುಬಿಡತ್ತೆ. ಸೊ ಇವನ್ನೆಲ್ಲ ನೀವು ಬೆಸ್ಟ್ ಅಂದರೆ ಯಾವುದಾದ್ರೂ ಒಂದು ಎಕ್ಕದ ಗಿಡ ಬೇವಿನ ಮರದ ಕೆಳಗಡೆ ಹಾಕಿದ್ರೆ ಒಳ್ಳೆಯದು, ಅರಳಿ ಮರ ಈ ಥರ. ಇನ್ನು ಕಲಶದ ನೀರು ಏನಿದೆ ಮೊದಲು ನಾನು ಮನೆಯನ್ನೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ತಾ ಇದ್ದೀನಿ. ಆಚೆಗಡೆ ದೇವ್ರ ಮನೆ, ಹಾಲು, ರೂಮು, ಪ್ರತಿಯೊಂದು ಕಡೆ ಮೂಲೆನೂ ನಾನು ಪ್ರೋಕ್ಷಣೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮೇಲೂ ಕೂಡ ನಾವು ಹಾಕೋಬೋದು. ಇನ್ನು ಮಿಕ್ಕಿರೋವಂಥ ನೀರು ಪಾಟ್ಗಳಿಗೆ, ತುಳಸಿ ಕಟ್ಟೆಗೆ ಇದನ್ನು ಹಾಕೋಬೋದು. ಅದನ್ನು ಕೂಡ ಎಲ್ಲೂ ಕೂಡ ತುಳಿದಲ್ಲೇ ಇರೋ ಜಾಗದಲ್ಲೇ ಆ ನೀರನ್ನ ಹಾಕೋಬೇಕು. ಇನ್ನು ಸಂಜೆ ಹೊಡ್ತೀವಿ ಅಂತ ಅಂದರು ಊಟ ಮಾಡಿಬಿಟ್ಟು. ಹಾಗಾಗಿ ಬೆಳಗ್ಗೆಯಿಂದ ತಿಂಡಿ ಒಂದು ಮಾಡ್ಕೊಂಡಿದ್ದಾಯಿತು, ಸಾಂಬಾರೇನೂ ಮಾಡಿರಲಿಲ್ಲ. ಸಾಂಬಾರಿನ ಯಾಕೆ ಅಂದ್ಬಿಟ್ಟು ಪಾಲಕ್ ಸ್ವಲ್ಪ ಜಾಸ್ತಿ ಇತ್ತು, ಪಾಲಕ್ ಕಿಚಡಿ ಮಾಡಿಬಿಟ್ಟು ಇದಕ್ಕೆ ಮೊಸರನ್ನ ಮಾಡೋಣ. ದಾಳಿಂಬೆ ಹಣ್ಣು ತುಂಬ ಇತ್ತು, ದೇವ್ರಿಗೆ ಇಟ್ಟಿದ್ವಲ್ಲ ಪ್ಲೇಟಲ್ಲಿ. ಸರಿ ಅದನ್ನೇ ದಾಳಿಂಬೆ ಎಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಸರಿ ಕರ್ಡ್ ರೈಸ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ದಾಳಿಂಬೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಬಿಸಿ ಬಿಸಿ ಈ ಕ್ಲೈಮೇಟ್ಗೆ ಪಾಲಕ್ ಕಿಚಡಿ ಸ್ವಲ್ಪ ಖಾರವಾಗಿ ಮಾಡ್ತಾಯಿದ್ದೀನಿ. ರೆಸಿಪಿ ನಾನು ಶೇರ್ ಮಾಡ್ಕೊಳ್ತೀನಿ ಆಮೇಲೆ ಯಾವಾಗಾದರೂ. ಸೊ ಟೈಮ್ ಆಗ್ತಿತ್ತು ಅಂದ್ಬಿಟ್ಟು ಈಗ ಬೇಗ ಮಾಡ್ಕೊಳ್ತಾ ಇದ್ದೆ, ಕಲಸ ವಿಸರ್ಜನೆ ಎಲ್ಲ ಮಾಡಿಬಿಟ್ಟು. ಈ ಥರ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ಪಾಲಕ್ ಕಿಚಡಿ. ಯಮ್ಮಿ ಆಗಿರುತ್ತೆ, ಹಾಗೆ ಬಿಸಿ ಇರುತ್ತೆ. ಹಾಗೆ ಇದರಲ್ಲಿ ಪಾಲಕ್ ಸೊಪ್ಪಿರುತ್ತಲ್ಲ, ಐರನ್ ಕಂಟೆಂಟ್ ತುಂಬಾ ಇರುತ್ತೆ. ಪ್ರೆಗ್ನೆನ್ಸಿ ವುಮೆನ್ಗೆ ಮತ್ತು ನಮ್ಮ ಹೇರ್ ಇಶ್ಯೂಸ್ ಏನೇ ಇದ್ರೂ ಬೇಗ ಇದನ್ನು ತಿಂದಷ್ಟು ಐರನ್ ಕಂಟೆಂಟ್ ಇರುತ್ತಲ್ಲ, ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಮುಗೀತು, ಸ್ವಲ್ಪ ಕೊನೆಗೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ತುಂಬ ಇನ್ನೂ ಜಾಸ್ತಿ ಮಾಡುತ್ತೆ ಅಂತ. ಇದಕ್ಕೆ ಮೊಸರು ರಾಯ್ತದಲ್ಲೂ ಕೂಡ ತಿನ್ಬೋದು, ಇಲ್ಲ ಹಾಗೆ ಕೂಡ ತಿನ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಒಗ್ಗರಣೆ ಹಾಕಿಬಿಟ್ಟು ದಾಳಿಂಬೆ ಕೂಡ ಕಟ್ ಮಾಡಿದ್ದೀನಿ. ತುಂಬಾ ಇಷ್ಟ ಮಕ್ಕಳಿಗೆ ಈ ಥರ ದಾಳಿಂಬೆ ಹಾಕಿ ಕೊಟ್ಟರೆ ಅದಕ್ಕೆ ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ತಿಂತಾರೆ ದಾಳಿಂಬೆ ಹಣ್ಣು, ಅಷ್ಟು ಇಷ್ಟ ಆಗುತ್ತೆ. ಇನ್ನು ಕಂಕಣ ನಾವು ಏನು ಕಟ್ಕೊಂಡಿರ್ತೀವಲ್ಲ ಆ ದಾರ ಹೂವು ಎಲ್ಲ ಯಾವುದಾದ್ರೂ ಒಂದು ಗಿಡಕ್ಕೆ ಹಾಕಬೇಕು, ತುಳಿದಲ್ಲೇ ಇರೋ ಜಾಗದಲ್ಲಿ. ಇನ್ನು ಮಡ್ಲಕ್ಕಿ ಐಟಮ್ಸ್ ಇಷ್ಟೂ ಇದೆ. ಇನ್ನು ಕವಡೆ ಎಲ್ಲ ಏನಿದೆ, ಸ್ವಲ್ಪ ಗೋಮತಿ ಚಕ್ಕರೆ ಕವಡೆ ಎಲ್ಲ ಏನಿದೆ ಅದು ದೇವಸ್ಥಾನಕ್ಕೆ ಕೊಟ್ಬಿಡ್ತೀನಿ. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಏನಿದೆ ಅದು ನಾನು ಯಾವುದಾದ್ರೂ ಒಂದು ಎಕ್ಕದ ಗಿಡ ಬೇವಿನ ಮರದ ಬುಡಕ್ಕೆ ನಾನು ಹಾಕ್ತೀನಿ ನಾನು. ಇನ್ನು ದೇವ್ರಿಗೆ ಅಮ್ಮನವ್ರಿಗೆ ಕಟ್ಟಿರೋಂಥ ತಾಳಿ ಕೂಡ ನಾನು ದೇವ್ರಿಗೇ ಕೊಟ್ಬಿಡ್ತೀನಿ. ಚೌಡೇಶ್ವರಿ ದೇವಿ ಇದೆಯಲ್ಲ, ಅಲ್ಲಿಗೆ ಕೊಟ್ಬಿಡ್ತೀನಿ ನಾನು. ಇದನ್ನೆಲ್ಲ ನಾನು ಇನ್ನು ಯಾವುದಾದ್ರೂ ಒಂದು ಗಿಡಕ್ಕೆ ಹಾಕ್ತೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು, ಕಲಸದ ವಿಸರ್ಜನೆ ಜೊತೆಗೆ ಎಲ್ಲ ಮಿಕ್ಸ್ಡ್ ವ್ಲಾಗ್ಸ್ ಆಗಿದೆ. ಐ ಥಿಂಕ್ ನಿಮಗೆ 3 ವ್ಲಾಗ್ಸಲ್ಲೂ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ, ನಾನು ಹೇಗೆ ಪೂಜೆ ಮಾಡಿದೆ ಅಂತ. ಒಂಥರ ಖಾಲಿ ಅನಿಸ್ತಾ ಇತ್ತು ಆ ಜಾಗ, ಈಗೆಲ್ಲ ತೆಗೆದ್ಮೇಲೆ. ಅಲ್ಲೇ ಅಲ್ವಾ ಕೂರಿಸಿದ್ದು ಲಕ್ಷ್ಮಿನ, ಒಂಥರ ಖಾಲಿ ಅಂತ ಅನಿಸ್ತಾ ಇತ್ತು ಜಾಗ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಹೊಸ ವ್ಲಾಗ್, ಒಳ್ಳೊಳ್ಳೆ ವ್ಲಾಗ್ಸ್ನಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸ್ಟೇ ಟ್ಯೂನ್.